ನಮಸ್ಕಾರ. ಬಿಗ್ ಬಾಸ್ ವಿಡಿಯೋ ನೋಡ್ತಿರುವಂಥ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ, ಈಗ 13ನೇ ಸೀಸನ್ನು 12ನೇ ಸೀಸನ್ನು ಎಂಥ ಒಂದು ಇತಿಹಾಸ ಸೃಷ್ಟಿಸ್ತು ಅಂತ ನಿಮ್ಗೆ ಗೊತ್ತಿದೆ. ಅವಾಗ 12 ಸೀಸನ್ಗಳ ಹಿಂದೆ ಎಲ್ಲರೂ ಕೂಡ ತುಂಬ ಹೇಳೋರು, ತುಂಬ ಕೂಲಿ ಕಾರ್ಮಿಕರಿಗೆ, ಸಾಮಾನ್ಯ ವರ್ಗದವ್ರಿಗೆ, ಆಟೋ ಡ್ರೈವರ್ಗಳಿಗೆ, ಕಾರ್ಮಿಕರಿಗೆ ಇವ್ರಿಗೆ ಅವಕಾಶ ಕೊಡಲ್ಲ, ಬರೀ ರಾಜಕೀಯದವ್ರಿಗೆ, ಸಿನಿಮಾದವ್ರಿಗೆ, ಹಣ ಇರೋರಿಗೆ, ಒಳ್ಳೆ ಬ್ಯೂಟಿ ಇರೋರಿಗೆ, ಬರೀ ಈ ಥರದವ್ರು ಕೊಡ್ತಿರೋ ಅಂತ ಬ್ಲೇಮ್ ಇತ್ತು. ಆದರೆ ಈಗೇನು ಮಾಡಿದ್ದಾರೆ ಅಂದರೆ ಸಾಮಾನ್ಯ ಜನನು ಕೂಡ ಬಿಗ್ ಬಾಸಲ್ಲಿ ಭಾಗವಹಿಸಿ ಅದಕ್ಕೋಸ್ಕರ 3 ನಿಮಿಷದ್ದು ನೀವೊಂದು ವೀಡಿಯೋವನ್ನು ನೀವು ಯಾಕೆ ಬಿಗ್ ಬಾಸ್ಗೆ ಬರಬೇಕು, ನೀವು ಯಾಕೆ ಬರಬೇಕು, ನಿಮ್ಮ ಒಂದು ಟ್ಯಾಲೆಂಟ್ ಏನು ಅನ್ನೋದನ್ನು ಒಂದು ವೀಡಿಯೋ ಮುಖಾಂತರ ಹೇಳೋದು ಮುಖಾಂತರ ಅಥವಾ ಯಾಕೆ ಬರಬೇಕು ಅನ್ನೋದು ಒಂದೇ ಒಂದು ವೀಡಿಯೋ ಮಾಡಿ ಒಂದು 3 ನಿಮಿಷ ಕಳಿಸಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಎಲ್ಲರಿಗೂ ಕನ್ಫ್ಯೂಸ್ ಆಗ್ತಾ ಇರೋದು ಅಂತಂದರೆ ಏನು ಅಂದರೆ 3 ನಿಮಿಷ ಅಂದರೆ 3 ನಿಮಿಷದ ವೀಡಿಯೋ ಒಂದೊಂದು ಸಾರಿ ರೆಸಲ್ಯೂಷನ್ ಜಾಸ್ತಿ ಇದ್ದರೂ ಕೂಡ ಹೋಗೋದಿಲ್ಲ. ಅದನ್ನು ಕಡಿಮೆ ಮಾಡಿಕೊಂಡು ಅತಿಯಾಗಿ 3 ನಿಮಿಷಕ್ಕಿಂತ ಕಡಿಮೆನೇ ಇದ್ದು ಕೂಡ ವೀಡಿಯೋ ಮಾಡ್ಕೊಂಡು ಅದನ್ನು ನೀವೇನು ಮಾಡಬೇಕು, ನೀವೇನು ಕೆಲಸ ಮಾಡ್ತೀರಿ, ಏನು ಮಾಡ್ತೀರಿ, ನಿಮಗೇನು ಟ್ಯಾಲೆಂಟ್ ಇದೆ, ನೀವು ಹೋದ್ರಲ್ಲಿ ಏನು ಮಾಡ್ತೀರಿ, ನೀವು ಯಾಕೆ ಹೋಗ್ಬೇಕು ಬಿಗ್ ಬಾಸ್ಗೆ, ನೀವು ಯಾವುದ್ರಲ್ಲಿ ಸ್ಪೆಷಾಲಿಟಿ ಅನ್ನೋದನ್ನು ಒಂದು ವೀಡಿಯೋ ಮಾಡಿ ಅದು ಅಪ್ಲೋಡ್ ಮಾಡಬೇಕು. ಬನ್ನಿ ಈಗ ನಾವೀಗ ಒಂದು ಅಪ್ಲೋಡ್ ಮಾಡೋದನ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ ತೋರಿಸೋಣ ಬನ್ನಿ. ವೀಕ್ಷಕರೇ, ಈ ಬಿಗ್ ಬಾಸ್ಗೆ ನಾವು ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಮೊದಲಿಗೆ ಗೂಗಲ್ಗೆ ಹೋಗಿ ಗೂಗಲ್ ಓಪನ್ ಮಾಡಬೇಕು. ಗೂಗಲ್ ಓಪನ್ ಮಾಡಿ ಅವರು ಒಂದು ವೆಬ್ಸೈಟ್ ಅಡ್ರೆಸ್ ಕೊಟ್ಟವ್ರೆ. ಸ್ಟಾರ್ಟ್ ಮಾಡಿ. ವೆಬ್ಸೈಟ್ ಏನು ಕೊಟ್ಟವ್ರೆ ಅಂತಂದರೆ ಕಲರ್ಸ್ ಕನ್ನಡ, ಕರೆಕ್ಟಾಗಿ ಅವ್ರು ಏನು ಕೊಟ್ಟವ್ರೆ ಅದನ್ನೇ ಟೈಪ್ ಮಾಡಬೇಕು. ಕಲರ್ಸ್ ಕನ್ನಡ JioStar.com ಅಂತ ಏನೋ ಇದೆ. ಕಲರ್ಸ್ ಕನ್ನಡ ಡಾಟ್ ಮತ್ತು JioStar ಅಂತ JioStar.com ಕಲರ್ಸ್ ಕನ್ನಡ .JioStar.com ಅಂತ ಹೊಡೆದ್ಬಿಟ್ಟು ನಾವು ಸರ್ಚ್ ಕೊಟ್ಟರೆ, ಇಲ್ಲಿ ಬಂದು ಸರ್ಚ್ ಕೊಟ್ಟರೆ ಅಲ್ಲಿ ಹಿಂಗೆ ಪೇಜ್ ಓಪನ್ ಆಗುತ್ತೆ ನೋಡಿ. ಬಂತು ಈ ಸಾರಿ ಬಿಗ್ ಬಾಸ್ ಲೋಗೋ ಮತ್ತು ಇದೆಲ್ಲ ಬಂತು, ಏನೇನು ಮಾಡಬೇಕು ಅಂತೇಳಿ. ಮೊದಲಿಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೇಳಿದ್ದಾರೆ. ಕಾಂಟ್ಯಾಕ್ಟ್ ನಂಬರ್ಗೆ ಅಲ್ಲಿ +91 ಅಂತಿದೆ ನಮ್ಮ ಇಂಡಿಯಾದ್ದು. ಅದರಲ್ಲಿ ನಮ್ಮದು ಫೋನ್ ನಂಬರ್ ಏನಿರುತ್ತೆ ಅದನ್ನು ಟೈಪ್ ಮಾಡ್ತಾ ಹೋಗಬೇಕು. ಒಟ್ಟು 10 ನಂಬರ್ ಇರುತ್ತೆ. ಅದು ಹಾಕಿ ಸೆಂಡ್ OTP ಅಂತ ಪಕ್ಕದಲ್ಲೇ ಇರುತ್ತೆ. ಅದು ಕ್ಲಿಕ್ ಮಾಡಿದ್ರೆ ಅದು ಬರುತ್ತೆ, OTP ಬರುತ್ತೆ. OTP ಬಂದ ತಕ್ಷಣ ಇದನ್ನು ಮಿನಿಮೈಸ್ ಮಾಡಿಕೊಂಡು ಅಥವಾ ಮೇಲೆ ಬರುತ್ತೆ, ಮೇಲೆ ಬಂದ ತಕ್ಷಣ ಪಟ್ಟಂತ ನಾವು ನೆನ್ಪಿಟ್ಕೊಂಡು ಅಲ್ಲೇ ಅಪ್ಲೋಡ್ ಮಾಡಬೇಕು. ಇದನ್ನು ಮಾಡಿ ಮತ್ತೆ ನಾವು ಹೋಗಿ ಮೆಸೇಜಲ್ಲೋ ಚೆಕ್ ಮಾಡ್ರೆ ಮತ್ತೆ ಹೊಸ್ದಾಗಿ ಅಪ್ಲೋಡ್ ಮಾಡಬೇಕಾಯ್ತು. ಮತ್ತೆ ಹೊಸ್ದಾಗಿ ನೋಡಿ ಬಂತು ನೋಡಿ. ಏನಂತ ಬಂತು ಅಂದರೆ ಇವರ OTPs 76 46 82 76 46 82 76 42 82 ಮೇಲ್ಗಡೆ ಮಿನಿಮೈಸ್ ಮಾಡಿ ನೋಡಿ. ಇನ್ನೊಂದು ಸರಿ ನೋಡಿ, ಅದು ಓಪನ್ ಮಾಡಬೇಕು. ಅದು ಎಲ್ಲಿದೆ ಇರಲಿ ಬಿಡಿ, ನೆಕ್ಸ್ಟ್ ಅದು ಹಾಕ್ಬಿಟ್ಟು OTP ಕೊಟ್ಬಿಟ್ಟು ನೋಡಿ, ನಾವು OTP ತಪ್ಪು ಹಾಕಿದ್ವಿ. ಅದು ಓಪನ್ ಮಾಡಿ, ಅಲ್ಲೇ ಓಪನ್ ಮಾಡಿ. ಮೆಸೇಜ್ ಬಂದದಲ್ಲ, ಅದನ್ನ ಮೊದಲನೇದೇ ಇರುತ್ತೆ, ಓಪನ್ ಮಾಡಿ. ಅಲ್ಲೇ ಮೆಸೇಜಲ್ಲೇ ಅಲ್ಲಿ ಕ್ಲಿಕ್ ಮಾಡಿ, ಅಲ್ಲೇ ಕ್ಲಿಕ್ ಮಾಡಿ. OTP 76 46 764 682 ಅದು ಕೊಟ್ಟು ವೆರಿಫೈ ಕೊಡಬೇಕೀಗ. ಅವ್ರು ಕಳಿಸಿರೋ OTP ಕಳಿಸ್ಬಿಟ್ಟು ವೆರಿಫೈ ಆದ ತಕ್ಷಣ ಯುವರ್ ನಂಬರ್ ಈಸ್ ಸೆಕ್ಯೂರ್ಲಿ ಯೂಸ್ಡ್ ಓನ್ಲಿ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬಂತು. ಕರೆಕ್ಟ್, ಇಲ್ಲಿ ವೆರಿಫೈ ಸಕ್ಸಸ್ಫುಲ್ ಅಂತ ಬಂತು. ಓಕೆ, ಇಲ್ಲಿ ಮೊಬೈಲ್ ನಂಬರ್ ವೆರಿಫೈಡ್ ಅಂತ ಬಂತು. ನೆಕ್ಸ್ಟ್ ಅದಾದ ತಕ್ಷಣವೇ ನಮ್ಮದು ನೇಮ್ ಕೇಳುತ್ತೆ. ನಿಮ್ಮದು ನೇಮ್ ಏನಿರುತ್ತೋ, ಕರೆಕ್ಟ್ ನೇಮ್ ಏನಿರುತ್ತೋ ಅದನ್ನೇ ಟೈಪ್ ಮಾಡಿ. ಆಧಾರ್ಲಿರುವಂಥ ನಂಬರ್ನೇ ಮಾಡಿ. ಸರ್ನೇಮು ಅದಿದು ಅಡ್ರೆಸ್ ಏನು ಮಾಡಿಬಿಡಿ. ನಿಮ್ಮದೇನಿದೆ ಇಲ್ಲಿ ನಮ್ಮವ್ರು ಫೋನ್ ಮಾಡ್ತಾವ್ರೆ, ಶಿವಲಿಂಗೇಗೌಡ ಅಂತೇಳಿ. ಆಮೇಲೆ ನೆಕ್ಸ್ಟು ಏಜ್ ಕೇಳುತ್ತೆ. ಏಜ್ ಎಷ್ಟಾಗಿರುತ್ತೆ ಅದಷ್ಟು ಹಾಕ್ಬೇಕು. ಮತ್ತು ಇಮೇಲ್ ಅಡ್ರೆಸ್ಸು ನಿಮ್ಮದು ಯಾವುದಿರುತ್ತೆ ಇಮೇಲ್ ಹಾಕ್ತಿದ್ದಂಗೆ ನೋಡಿ. ಇಮೇಲ್ ಹಾಕಿದ ತಕ್ಷಣ ಒಂದು 2 ಅಕ್ಷರ ಹೊಡೆದ ತಕ್ಷಣವೇ ನಮ್ಮದು ಇಮೇಲು, ಮನೆ ಅಡ್ರೆಸ್ ಎಲ್ಲ ಅದೇ ಆಟೋಮೆಟಿಕ್ಕಾಗಿ ಬಂದುಬಿಡ್ತು. 2 ಅಕ್ಷರ ಹೊಡೆದು ನೆಕ್ಸ್ಟು ಆಡಿಷನ್ ವೀಡಿಯೋ ಅಪ್ಲೋಡ್ ಅಂತ ಕೇಳಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ಥರ ಬರುತ್ತೆ, ಕ್ಯಾಮ್ರಾ ಬ್ರೌಸ್ ಅಂತ. ಬ್ರೌಸ್ ಅಂತ ಇದೆಯಲ್ಲ, ಬ್ರೌಸ್ ಮೇಲೆ ಹೋದರೆ ನಾವು ಯಾವ ವೀಡಿಯೋ ಅದು 50 MB ಇರಬೇಕು. 50 MB ಇದೆ ಅಲ್ವಾ ಮೊದಲನೇದು. 61 MB ಬಂದುಬಿಡ್ತಾ ನೋಡಿ. 140 34 MB ಇದೆ ಇದು.
ನೋಡಿ ಅಂದರೆ ನಾವು ವಿಡಿಯೋ ಮಾಡುವಾಗ ಕಡಿಮೆಲಿ 50 MB ಒಳಗಡೆ ಮಾಡಬೇಕು. ರೆಸಲ್ಯೂಷನ್ ಕಡಿಮೆ ಇದ್ದರೆ ಸರಿ ಒಳ್ಳೆಯದು. ನೋಡಿ ನಾವು ಮಾಡಿರೋ ವಿಡಿಯೋ ಮಾಡ್ಕೊಬರೋಣ ಬನ್ನಿ ಅಂತ ಹೇಳಿ. 61 MB ಇದೆ. ನಾವು ಇನ್ನೊಂದು ಸಾರಿ ಆ ವಿಡಿಯೋನ ಎಡಿಟ್ ಮಾಡ್ಕೊಂಡು ಕಡಿಮೆ ರೆಸಲ್ಯೂಷನ್ ಮಾಡ್ಕೊಂಡು ಬರೋಣ, ಮತ್ತೆ ವಾಪಸ್ಸು ಬನ್ನಿ ಮತ್ತೆ ತೋರಿಸ್ತೀವಿ. ನಮ್ಮದು ಜಾಸ್ತಿ ಇದೆ. ಅಲ್ಲ ಇಲ್ಲ ಇಲ್ಲಿ 40 ನಾವು ಮಾಡಿರೋ ವಿಡಿಯೋ 3 ನಿಮಿಷಕ್ಕೆ ಬೇಕು. ಜಾಸ್ತಿ ಏನಾರು ಆಗೋಯ್ತು ಅಂತಂದರೆ ಕೈನ್ ಮಾಸ್ಟರ್ ಅಂತ ಒಂದು ಆ್ಯಪ್ ಇದೆ, ಅಲ್ಲಿ ಹೋಗಿ ರೆಸಲ್ಯೂಷನ್ ಕಡಿಮೆ ಮಾಡ್ಕೊಂಡು ನೋಡಿ ನಾವು 30 MBಗೆ ಹಾಕಿದ್ದೀವಿ. ನೋಡೋಣ ಅದು ಎಷ್ಟು ಬರುತ್ತೆ ಅಂತ. ಈಗ ಅದು ರೆಂಡ್ರಿಂಗ್ ಮಾಡ್ಕೊಳ್ಳೋಣ. ವಿಡಿಯೋ ರೆಂಡ್ರಿಂಗ್ ಮಾಡ್ಕೊಂಡ್ಮೇಲೆ ಎಷ್ಟು ಬರುತ್ತೆ ನೋಡೋಣ. ನಮ್ಮದು ವಿಡಿಯೋ MB ಜಾಸ್ತಿ ಆಗಿತ್ತು. ಇವಾಗ 30 MBಗೆ ನಾವು ರೆಸಲ್ಯೂಷನ್ ಕಡಿಮೆ ಮಾಡ್ಕೊಂಡು ಕೈನ್ ಮಾಸ್ಟರ್ ಆ್ಯಪಲ್ಲಿ ಮತ್ತೆ ಅದನ್ನು ರೆಂಡ್ರಿಂಗ್ ಮಾಡ್ಕೋತಾ ಇದ್ದೀವಿ. ಅದು ಎಷ್ಟು ಬಂದು ಕೂತ್ಕೊಳ್ಳುತ್ತೆ ನೋಡೋಣ. ಆಮೇಲೆ ಇನ್ನೊಂದು ಏನು ಅಂತಂದರೆ ಒಂದು ಸಾರಿ ಹಿಂಗಾಯಿತು ಅಂದರೆ ಮತ್ತೆ ಹೊಸ್ದಾಗಿ ಅಪ್ಲಿಕೇಶನ್ ಹಾಕಬೇಕು. ಅದು ಆ ಥರ ಪ್ರೊಸೆಸ್ ಆಗುತ್ತೆ. ನಿಮಗೂ ಈ ಥರ ಆಗ್ಬೋದು, ಗಾಬರಿ ಆಗಬೇಕಾಗಿಲ್ಲ. ನಿಧಾನಕ್ಕೆ ನೋಡ್ಕೊಂಡೇ ಹಾಕಬೇಕು. ವಿಡಿಯೋ ನಾವು ಮಾಡಿದ್ದು ಬರೀ 2 ನಿಮಿಷ ಎಷ್ಟು 2 ನಿಮಿಷ 9 ಸೆಕೆಂಡ್ 2 ನಿಮಿಷ 9 ಸೆಕೆಂಡು ನಾವು ಮೊಬೈಲ್ ಮಾಡಿದ್ದು. ಆದರೆ ಅವ್ರು ಕೇಳ್ತಾ ಇರೋದು 3 ನಿಮಿಷ. ಆದರೆ ನಾವು ಮಾಡೋ ಮೊಬೈಲಲ್ಲಿ ವೀಡಿಯೋ ರೆಸಲ್ಯೂಷನ್ ಎಷ್ಟಿರುತ್ತೆ ಅದ್ರ ಮೇಲೆ ಗೊತ್ತಾಗುತ್ತೆ. ಈಗ ನಮ್ಮದು ವೀಡಿಯೋ ರೆಡಿ ಆಯಿತು. ಹಂಗಾಗಿ ಈಗ ನೆಕ್ಸ್ಟ್ ಹೋಗೋಣ. ಈಗ ಅಪ್ಲೋಡ್ಗೆ ಹೋಗ್ಬೇಕಂದ್ರೆ ಮತ್ತೆ ಈಗ ಜಿಮೇಲ್ಗೆ ಹೋಗಿ ಮತ್ತೆ ಹಿಸ್ಟ್ರಿಗೆ ಹೋಗಿ ಚೆಕ್ ಮಾಡೋಣ ಒಂದ್ಸಾರಿ. ಹಿಸ್ಟ್ರಿಲಿ ಹೋಗಿ ಚೆಕ್ ಮಾಡೋಣ. ಕರೆಕ್ಟ್ ಮಾಡ್ಕೊಳ್ಳಿ ವೀಡಿಯೋ ಎಷ್ಟಿದೆ ಅಂತೇಳಿ. ಎಲ್ಲಿ ಸರ್ ಅದು ಹಿಸ್ಟ್ರಿನ ಹೋಗ್ಬಿಡೈತೆ. ಅಲ್ಲ ಬಿಟ್ಬಿಡಿ. ಇಲ್ಲ 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 ಐತೆ ಇಲ್ಲ ಐತೆ ಇಲ್ಲ ಐತೆ. ಈ ವಿಡಿಯೋ ಓಪನ್ ಮಾಡ್ಕೊಂಡು ವಿಡಿಯೋ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಹಿಸ್ಟ್ರಿಗೆ ಹೋದ್ರೆ ಏನೋ ಬಂತು. 43 MB ಇದೆ ಅಷ್ಟೇ ಅದು. ಬಂತಾ ಇದು? ಹಾಂ, ಇದು ಹಾಕೋಣ. 43 MB ಇದೆ. ಈಗ ಅದು ಕಡಿಮೆ ಆಗಿದೆ. ಇರುವಷ್ಟೇ ವಿಡಿಯೋ ರೆಸಲ್ಯೂಷನ್ ಕಡಿಮೆ ಮಾಡ್ಕೋಬೇಕಷ್ಟೇ. ಮತ್ತೆ ನೋಡಿ ಮತ್ತೆ ಹೊಸ್ದಾಗಿ ಎಲ್ಲ ಅಪ್ಲೈ ಮಾಡ್ಕೊಬರ್ಬೇಕು. ಈಗ ಈ ರೀತಿ ಬರುತ್ತೆ ನಿಮಗೂ. ಮತ್ತೆ ನಾವು ವಿಡಿಯೋ ಜಾಸ್ತಿ ಇತ್ತು ಅಂದರೆ ಮತ್ತೆ ಫೋನ್ ನಂಬರ್ ಹಾಕಬೇಕು, ಸೆಂಡ್ OTP ಕಳಿಸ್ಬೇಕು, ಮೊಬೈಲ್ ನಂಬರ್ ವೆರಿಫೈ ಆಗಬೇಕು, ಆಮೇಲೆ ಹೆಸರು ಹಾಕಬೇಕು, ಏಜ್ ಹಾಕಬೇಕು, ಇಮೇಲ್ ಹಾಕಬೇಕು ಪುನಃ. ಹಿಂಗೆ ಮತ್ತೆ ಇದು ಆಗ್ತಾನೆ ಇರುತ್ತೆ. ಸೆಂಡ್ OTP OTP ಹಾಕೋದು ಲೇಟ್ ಆದರೂ ಕೂಡ ಮತ್ತೆ ವಾಪಸ್ ಹೊಟ್ಟೋಗುತ್ತೆ. ಈಗ ಮೇಲೆ ಬರುತ್ತೆ ಅಲ್ಲೇ ಸ್ಕ್ರೀನ್ ಮೇಲೆ, ಅದು ಕರೆಕ್ಟಾಗಿ ನೆನ್ಪಿಟ್ಕೊಡ್ಬೇಕು. ಬರುತ್ತೆ ನೋಡೋಣ ತಡ್ರಿ. ಈಗ ಇವೆಲ್ಲ ಟೆಕ್ನಿಕಲ್ ಆಗಿ 59 ಅಂತ ಎಲ್ಲಿ ಬಂದಿದೆ? ಈಗ ಬಂತು ನೋಡಿ. ಇನ್ನೂ ಬಂದಿಲ್ಲ ಅಲ್ವಾ? ಹಾಂ, ಇದು ಹಳೆ ಅದು ಹಳೇದು ಇನ್ನೂ ಬಂದಿಲ್ಲ. ಬ್ಯಾಕ್ ಹೋಗಿ ತೆಗೀರಿ ಮತ್ತೆ ಬಂದರೆ ಗೊತ್ತಾಗಲ್ಲ ಅದು. ಇರಿ ನೋಡೋಣ. ರೀಸೆಂಟ್ OTP ತುಂಬ ಸಹ ಟ್ರೈ ಮಾಡಿಬಿಟ್ರೆ ಈ OTP ಕಳಿಸೋದು ತುಂಬ ಲೇಟ್ ಮಾಡ್ತಾರೆ ಅವರು. ಯಾವುದೋ ಒಂದು ಬಂದೈತೆ. ಹಾಂ, ಅದೇ ಬಂತು. ಹಂಗೆ ವೆರಿಫೈ ಆಯ್ತು. ಈಗ ಅವ್ರಿಗೂ ಬೇಜಾರಾಗ್ಬಿಟ್ಟದೆ. ತಗೊಂಡ್ಬಿಟ್ಟು ಅವರೇ ಕಳಿಸ್ಬಿಟ್ಟದೆ, ಎಂಟ್ರಿನೇ ಮಾಡಿಬಿಟ್ರು. ನೆಕ್ಸ್ಟ್ ಈಗ ನಮ್ಮ ಅಪ್ಲಿಕೆಂಟ್ ಹೆಸರು ಹಾಕಿದ್ರೆ ಸಾಕು. ನಮ್ಮ ಹೆಸ್ರು ಏನಿರುತ್ತೆ ಅದನ್ನು ಟೈಪ್ ಮಾಡಬೇಕು. ಇವ್ರು ಹಾಕ್ತಿದ್ದಾರೆ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಹಾಕಿ. ಒಂದೊಂದು ಅಕ್ಷರ ಮಿಸ್ಟೇಕ್ ಆದ್ರೆ ನೋಡಿ. ಈಗ ಅದು OTP ಈಗ ಬರ್ತದೆ. ಅದು ಆಲ್ರೆಡಿ ವೆರಿಫೈ ಆಗದೆ ಬಿಡಿ. ಶಿವಲಿಂಗೇಗೌಡ ಏಜ್ ಎಷ್ಟು ಅಂತ ಹಾಕಿ ನೆಕ್ಸ್ಟು ಕರೆಕ್ಟಾಗಿ ನೋಡ್ಕೊಂಡು ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಹಾಕಿ ನೆಕ್ಸ್ಟ್ ಇಮೇಲ್ ID ಬರ್ತದೆ ನೋಡಿ. ಇಮೇಲಲ್ಲಿ 1-2 ಅಕ್ಷರ ಹೊಡಿತಿದ್ದಂಗೆ ಇಮೇಲ್ದು ಆಟೋಮೆಟಿಕಾಗಿ ಬಂದುಬಿಡುತ್ತೆ. ಆಲ್ರೆಡಿ ನಿಮ್ಮದು ಗೂಗಲಲ್ಲಿ Gmail ಎಲ್ಲ ಇರುತ್ತಲ್ಲ, ಅಡ್ರೆಸ್ಸು ಮತ್ತು Gmail ಎಲ್ಲ ಬಂದುಬಿಡ್ತು. ಇನ್ನು ನೆಕ್ಸ್ಟು ವೀಡಿಯೋ ಆಡಿಷನ್ ವೀಡಿಯೋ ಅಪ್ಲೋಡ್ ಅಂತಿದೆ. ಮತ್ತು ಅದ್ರ ಮೇಲೆ ಕ್ಲಿಕ್ ಮಾಡಿ, ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕ್ಯಾಮ್ರಾ ಮತ್ತು ಬ್ರೌಸ್ ಅಂತ ಬಂದಿದೆ. ಆ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ. ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ 43 MB ನಾವೆಲ್ಲನೂ ಚಿಕ್ಕದು ಮಾಡ್ಕೊಬಂದ್ವಲ್ಲ. 61 MB ಇತ್ತು, ಕೈ ತೆಗೀರಿದನ್ನ 52 MB ಇತ್ತು. ಇದನ್ನೆಲ್ಲ ಸಣ್ಣದು ಮಾಡ್ಕೊಂಡು ಬಂದು ಈಗ 43 MBಗೆ ಹಾಕಿದ್ವಿ. ನೋಡೋಣ, ಸೆಲೆಕ್ಟ್ ಮಾಡಿದ್ನ. ಈಗ ಅದು ಹೋಗ್ತಾಯಿದೆ. ಅಪ್ಲೋಡ್ ಕೊಟ್ಟಿದ್ದೀವಿ. ನೋಡೋಣ ಅಪ್ಲೋಡ್ ಆಗಿ ಏನು ಬರುತ್ತೆ ನೋಡೋಣ ತಡ್ರಿ. ಏನು ಬರ್ತಾಯಿದೆ ಅಪ್ಲೋಡ್ ಆಗ್ತಾಯಿದೆ ನೋಡಿ. ಇಲ್ಲಿ 22% 25% ಆಯಿತು. ಕರೆಕ್ಟಾಗಿ 100% ಆಗೋಯ್ತು ಅಂದರೆ ಆದಂಗೆ ಅಲ್ಲೇ ತೋರಿಸೋರೆ. ಮ್ಯಾಕ್ಸಿಮಮ್ 3 ಮಿನಿಟ್ಸು, ಮ್ಯಾಕ್ಸಿಮಮ್ 50 MB 4 MP ಅಂತ ಇದೆ. ಅಂದರೆ ನಾವು ರೆಸಲ್ಯೂಷನ್ ಕಡಿಮೆ ಇಟ್ಕೊಂಡು ಮಾಡಿದ್ರೆ ಆಗುತ್ತೆ ನೋಡಿ. ಬಿಗ್ ಬಾಸ್ ಮೊಬೈಲಿಂದನೂ ಅಪ್ಲೋಡ್ ಮಾಡ್ಬೋದು. ಈ ಸಾರಿ ಬಿಗ್ ಬಾಸ್ಗೆ ನಾವು ಹೇಗೆ ಪ್ರತಿಯೊಬ್ಬರು ಕೂಡ ಸಾಮಾನ್ಯ ಜನಗಳನ್ನೂ ಕೂಡ ಕರೆಯಲ್ಲ, ಬರೀ ಸೆಲೆಬ್ರಿಟಿಗಳು, ಹಣ ಇರೋರು, ಬ್ಯೂಟಿ ಇರೋರು, ಸಿನಿಮಾದವರು ಅಂತಿದ್ರು. ಆದರೆ ಈಗ ಸೆಲೆಬ್ರಿಟಿಗಳು ಅಲ್ಲದೆ ಸಾಮಾನ್ಯ ಜನರು ಕೂಡ ನಿಮ್ಗೆ ಯಾಕೆ ಬರಬೇಕು ಬಿಗ್ ಬಾಸ್ಗೆ, ನಿಮ್ಮಲ್ಲಿ ಏನು ಸ್ಪೆಷಾಲಿಟಿ ಇದೆ ಅನ್ನೋದನ್ನು ಕೇಳಿದ್ದಾರೆ. ಆ ಥರ ಇದೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದೇ ಒಂದು ಪ್ರೊಸೆಸ್ಸು. ಸಿಂಪಲ್ಲಾಗಿದೆ. ಹೊಸ್ದಾಗಿ ಮಾಡೋರಿಗೆ ಹಿಂಗೆ ಪದೇ ಇನ್ವ್ಯಾಲಿಡ್ ವೀಡಿಯೋ ಫೈಲ್ ಟೈಪ್ ಅಂತ ಬರುತ್ತೆ. ಇದು ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ.
ಈಗ ಈ ಒಂದು ರೀತಿ ಈ ಥರ ನಾವು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋ 3-4 ಬಾರಿ ನಾವು ಕೂಡ ಅಪ್ಲೋಡ್ ಮಾಡಿದ್ವಿ. ಇದು ಇನ್ವ್ಯಾಲಿಡ್ ಟೈಪ್ ಅಂತ ಈ ಥರ ಬರ್ತಾ ಇದೆ. ಆದರೆ ಕೆಲವ್ರು ಹೇಳ್ತಾ ಇರೋದು ಏನು ಅಂತಂದರೆ, ಇದನ್ನು ಪದೇ ಪದೇ ಟ್ರೈ ಮಾಡಿದ್ರೆ ಒಂದು ಸರಿ 5 ಸಾರಿ 6 ಸಾರಿ 7 ಸಾರಿ 8 ಸಾರಿ ಟ್ರೈ ಮಾಡಿದಂಥವ್ರದ್ದು ಅಪ್ಲೋಡ್ ಆಗಿದೆ. ಹಂಗಾಗಿ ನಮಗೂ ಕೂಡ ಒಂದು 2-3 ಸಾರಿ ಈಗ ನಾವು ಇಷ್ಟೊತ್ತು ಗಂಟೆ ಏನು ಅಪ್ಲೋಡ್ ಮಾಡಿ ನೋಡಿದ್ವೋ 2 ಸಾರಿ ಮಾಡಿದಾಗ ಹಿಂಗಾಯಿತು. ನೀವು ಪದೇ ಪದೇ ಟ್ರೈ ಮಾಡ್ತೀರಿ. ರೀಸನ್ ಇರ್ಬೋದು, ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಪದೇ ಪದೇ ಎಲ್ಲರೂ ಅಪ್ಲೋಡ್ ಮಾಡೋದ್ರಿಂದ ಇರ್ಬೋದು ಏನೋ. ಟ್ರೈ ಮಾಡಿ, ಖಂಡಿತ ಆಗುತ್ತೆ.